ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅಶ್ವಿನಿ ಗೌಡ ವ್ಲಾಗ್ಸ್. ಸೊ ಈ ವ್ಲಾಗು ನಾನು ನಮ್ಮ ಊರಿಗೆ ಹೋಗಿದ್ದಾಗಂತ ಶೂಟ್ ಮಾಡ್ಕೊಂಡಿದ್ದು. ಸೊ ತುಂಬ ದಿನ ಆಯಿತು, ಬಟ್ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾವೆಲ್ಲರೂ ಬಂದಿರೋದು ಶ್ರೀಮದ್ ಆಂಜನೇಯ ಸ್ವಾಮಿ ದೇವಸ್ಥಾನ ತಾವರೆಕೆರೆಗೆ. ಈ ತಾವರೆಕೆರೆ ಇರೋದು ಬ್ಯಾಂಗ್ಳೂರ್ ಹತ್ರ ಇರೋ ತಾವರೆಕೆರೆ ಅಲ್ಲ, ನಮ್ಮೂರ ಹತ್ರ ಇರೋ ಹೆಬ್ಬೂರು ಪಕ್ಕದಲ್ಲಿರುವಂಥ ತಾವರೆಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನ. ನಮ್ಮಮ್ಮನ ಮನೆ ದೇವರು ದೇವಸ್ಥಾನ ಇದು. ಹಾಗಾಗಿ ನಾನು, ಅಪ್ಪ, ಅಮ್ಮ, ಅಶು ಎಲ್ಲರೂ ದೇವಸ್ಥಾನಕ್ಕೆ ಅಂತ ಬಂದಿದ್ವಿ. ಬಟ್ ದೇವರನ್ನು ಯಾರೋ ಅದೇ ಊರಿನವರು ಅವ್ರ ತೋಟದ ಹತ್ರ ಪೂಜೆ ಕರ್ಕೊಂಡು ಹೋಗಿರೋದ್ರಿಂದ ದೇವಸ್ಥಾನದ ಬಾಗಿಲು ಹಾಕಿದ್ರು. ಹಾಗಾಗಿ ಎಲ್ಲರೂ ತುಂಬ ಜನ ಭಕ್ತಾದಿಗಳು ಬಂದಿದ್ದರು. ವೆಯ್ಟ್ ಮಾಡ್ತಾ ಇದ್ವಿ ದೇವರು ವಾಪಸ್ ಬರೋವರೆಗೂ. ಸೊ ದೇವಸ್ಥಾನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನಾನು ಫಸ್ಟ್ ಹೋಗಿದ್ದಾಗ ಇನ್ನೂ ಹಳೆಯ ದೇವಸ್ಥಾನ ಇತ್ತು, ಈಗ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ದೇವರು ಬರೋವರೆಗೂ ಅಶು ಅಲ್ಲಿ ಇದ್ದಿದ್ದಂಥ ಅಕ್ಕಪಕ್ಕದ ಮಕ್ಕಳನ್ನೆಲ್ಲ ಕರ್ಕೊಂಡು ಆಟ ಆಡ್ತಾ ಇದ್ರು. ಸೊ ಟೈಮ್ ಪಾಸ್ ಆಗಬೇಕಲ್ಲ ಅವ್ರಿಗೂ. ಸೊ ಅಷ್ಟರಲ್ಲಿ ತೋಟಕ್ಕೆ ಕರ್ಕೊಂಡು ಹೋಗಿದ್ರಲ್ಲ ದೇವರನ್ನ ವಾಪಸ್ ದೇವಸ್ಥಾನದ ಬಳಿ ಕರ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ಈ ಥರ ಎತ್ಕೊಂಡು ಬರ್ತಾರೆ. ಇದನ್ನು ದೇವ್ರನ್ನ ಮೆರವಣಿಗೆ ದೇವರು ಅಂತ ಹೇಳಿ ಕರೀತಾರೆ. ನಮ್ಮ ಬಾಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನನಗಂತೂ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ. ಸೊ ಪ್ರತಿ ಸಲ ಆಂಜನೇಯ ಸ್ವಾಮಿ ದರ್ಶನ ಮಾಡಿದಾಗ ನನಗೆ ಮೈಯೆಲ್ಲ ಜುಮ್ ಅನಿಸುತ್ತೆ. ಅದೇನೋ ಒಂದು ವೈಬ್ರೇಷನ್ ನನಗೂ ಆಂಜನೇಯ ಸ್ವಾಮಿಗೂ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದೆ. ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನನ ಇನ್ನೊಂದು ಸಲ ನೋಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಸೊ ನೀವು ಯಾರಾದರೂ ತಾವರೆಕೆರೆ ಆಂಜನೇಯ ಸ್ವಾಮಿ ದೇವರ ದರ್ಶನ ಮಾಡಿದರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಸೊ ಈ ದೇವಸ್ಥಾನದಿಂದ ನಾವು ಹೊರಟಿದ್ದು ಅಲ್ಲೇ ಸ್ವಲ್ಪ ಹತ್ತಿರದಲ್ಲೇ ಇರುವಂಥ ಇನ್ನೊಂದು ದೇವಸ್ಥಾನ, ಅದು ಮುನೇಶ್ವರ ಸ್ವಾಮಿ ಮತ್ತು ಶನೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಎರಡು ದೇವರುಗಳಿಗೂ ಒಂದೇ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ಹಾಗೂ ನಮ್ಮ ಹಳ್ಳಿ ಕಡೆ ಶಾಸ್ತ್ರ ಹೇಳೋದು ಅಂತ ಹೇಳ್ತಾರೆ, ದೇವ್ರಿಗೆ ಪೂಜೆ ಮಾಡುವಂತಹ ಪೂಜಾರಿಗಳ ಮೈ ಮೇಲೆ ದೇವ್ರು ಬರ್ತಾರೆ. ಆಗ ನಾವು ಏನಾದರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಆನ್ಸರ್ ಮಾಡ್ತಾರೆ ಅಂತ ಈಗಲೂ ಸಹ ನಂಬ್ತಾರೆ. ಹಾಗಾಗಿ ಜನ ಎಲ್ಲರೂ ಕ್ಯೂನಲ್ಲಿ ಕೂತಿದ್ರು ದೇವ್ರಿಗೆ ಶಾಸ್ತ್ರ ಕೇಳೋದಕ್ಕೆ. ಸೊ ನಾವು ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಅಪ್ಪ ಅಮ್ಮ ಯಾರೋ ಪರಿಚಯದವ್ರು ಸಿಕ್ಕಿದ್ರಿಂದ ನೀವು ಹೊರಡಿ ನಾವು ಬರ್ತೀವಿ ಅಂದರು. ನಾವು ಅಲ್ಲಿಂದ ಬಂದಿದ್ದು ಹೆಬ್ಬೂರಿನ ಪ್ರದಕು ಡಾಬಾಗೆ. ಹೊಟ್ಟೆ ಹಸಿವಾಗ್ತಾ ಇತ್ತು, ತುಂಬ ಲೇಟ್ ಆಗಿತ್ತು. ಸೊ ಊಟ ಆರ್ಡರ್ ಮಾಡಿ ಊಟ ಮಾಡಿಕೊಂಡು ನಾವು ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಸೊ ಮತ್ತೆ ಸಿಗ್ತೀನಿ. ಸಿ ಯು ಅಗೇನ್.